ನಾವು ಯಾರು ಸಣ್ಣಗೆ ಬೇಡವ ಈ ರೀತಿ ಮಶ್ರೂಮ್ ಪಲಾವ್ನ ಬೆಳಿಗ್ಗೆ ತಿಂಡಿಗೆ ಇಟ್ಟಿದ್ದು ನಾವು ಮಾಡ್ಕೋಬೋದು. ಈಗ ಈ ಮಸಾಲಾನ ಚೆನ್ನಾಗಿ ಒಂದು 3 ರಿಂದ 4 ಅದರಲ್ಲಿ ಅಮ್ಮ ಹೆಂಗಿದೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಂಗಳವಾರ, ಪೂಜೆಗೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಮಂಗಳವಾರ ಬೇವಿನ ಸೊಪ್ಪು ದೇವ್ರಿಗೆ ಮೊಸರನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಬೇವಿನ ಸೊಪ್ಪು ಮಾತ್ರ ತುಂಬ ದೊಡ್ಡದಾಗಿ ತಂದವನೆ, ಚೆನ್ನಾಗಿರೋದು ತಂದವನೆ. ನಿನ್ನೆ ಇದು ಏಮದ್ಯಾ ನೆನ್ನೆ ನಮ್ಮ ಯಜಮಾನ್ರು ಒಂಬಾಳೆ ತೊಗೊಂಬಂದಿದ್ರು, ಯಾರೋ ಕೊಟ್ಟಿದ್ರು ದೇವ್ರಿಗೆ ಅಂದ್ಬಿಟ್ಟು ನೆನ್ನೆ ತೊಗೊಂಬಂದಿದ್ರು. ಇವತ್ತು ನನ್ನ ಮಗ ಬೇವಿನ ಸೊಪ್ಪು ತೊಗೊಂಬಂದವನೇ. ದೊಡ್ಡ ದೊಡ್ಡ ಏನೋ ಚಿಕ್ಕ ಚಿಕ್ಕದಾಗಿ ಇಡ್ಬೋದು, ತುಂಬ ದೊಡ್ಡದಾಗಿ ಇರೋದು ತುಂಬ ಜಾಸ್ತಿನೂ ತೊಗೊಂಬಂದವನೇ. ಇವತ್ತು ಪೂಜೆ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆನೆ ಐನೋರು ಬಂದವ್ರೆ, ಬೆಳಿಗ್ಗೆ 7 ಗಂಟೆಗೆಲ್ಲ ಬಂದವ್ರೆ. ನಾವು ಬೆಳಿಗ್ಗೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ವಿ. ಇವತ್ತು ಐನೋರು ಬಂದವ್ರೆ, ದೇವ್ರನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ. ಅಂದರೆ ನಿನ್ನೆ ಮೊನ್ನೆ ಎಲ್ಲ ಜಾತ್ರೆ ಆಯಿತು. ಇವತ್ತು ದೇವ್ರನ್ನ ಸ್ವಲ್ಪ ಶುದ್ಧಿ ಮಾಡಬೇಕಾಗಿತ್ತು. दधिक्रामणोः अकारशनिष्ठोरस्वस्य वाजिनाः सुरभिनो अमकाः करोत् प्रणआयोः वंसितार्चत पवित्रपवित्रो वा सर्वावस्थानोऽस्मभिः पुण्डरीकाक्षं सबाह्याभ्यन्तरशुचिः कालं मृत्युहरणं सर्वव्याधिनिवारणं समस्तदुरितोपशमनं वरुणपादोदकपाव ನಾಳೆ ತಂದ್ಕೊಡ್ಲ ಸಂಖ್ಯೆ ಮಾಡಲ್ಲ, ನಾಳೆ ಮಾಡ್ತೀನಿ. ಅಭಿಷೇಕ ಇದೆ, ನಾಳೆ ಪ್ರಕ್ಷ ಮಾಡ್ತೀನಿ ಮಾಡಿ ನಾಳೆ. ನನ್ನ ಮಗ ಮಾವಿನ ಸೊಪ್ಪು ತೊಗೊಂಬ ಅಂತ ಹೇಳಿದ್ವಿ. ಅವನು ಏನು ಮಾಡೋನಂದ್ರೆ 10 ರೂಪಾಯಿ ಕೆಲಸ ಮಾಡೋ ಅಂದರೆ 100 ರೂಪಾಯಿ ಕೆಲಸ ಮಾಡ್ತಾನೆ ನನ್ನ ಮಗ. ಅಂದರೆ ದೇವ್ರಂದ್ರೇ ತುಂಬ ಇಷ್ಟ ಅವನಿಗೆ. ಚೌಡಮ್ಮ ಅಂದರೆ 1ಕ್ಕೆ 2ರಷ್ಟು ಮಾಡ್ತಾನೆ. ಅವ್ನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ದೇವ್ರು ಚೆನ್ನಾಗಿ ಕಾಣಿಸ್ಲಿ, ದೇವ್ರು ಹಾಕ್ಕೊಳ್ಳಿ ಅಂದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಫುಲ್ಲು ದೊಡ್ಡದಾಗಿ ತೊಗೊಂಬಂದವನೆ. ಒಂಥರ ಚಿಕ್ಕ 2 ಮರ ಇದ್ದಂಗಿತ್ತು ದೇವ್ರಿಂದೆ ಹಾಕಿರೋದು. ಮತ್ತೆ ಒಂಬಾಳೆನೂ ಸಿಕ್ಸವ್ರೆ. ಇನ್ನೇನು ಪೂಜೆ ಮಾಡಬೇಕು ಇವತ್ತು. ದೇವರು ಫ್ರೆಶ್ ಆಗೈತೆ. ಅಂದರೆ ದೇವರು ಒಂಥರ ತಿರ್ಗಾ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡಿದ್ದೀವಿ. ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಪೂಜೆ ಮಾಡಬೇಕು. ಇವತ್ತು ವಾರ ಅಲ್ವಾ, ವಾರದ ದಿವಸ ಚೆನ್ನಾಗಿತ್ತು. ದೇವ್ರಿಗೆ ಮೊಸರನ್ನ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಇದು ಬಂದು ಚೌಡಮ್ಮನ ಫೋಟೋ, ಚೌಡಮ್ಮಂದು ಕಳಸ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದು ಒಂಬಾಳೆ ಇಟ್ಟಿರೋದು ಅಷ್ಟು ಚೆನ್ನಾಗಿತ್ತು ನಮ್ಮ ಮನೇಲಿ. ಇವತ್ತೇನೋ ಒಂಥರ ಪಾಸಿಟಿವ್, ಒಂಥರ ಏನೋ ಮನೇಲಿ ಅಂದರೆ ಕರ್ಪೂರದ ವಾಸನೆ. ನಮಗೆ ಮಧ್ಯಾಹ್ನದವರೆಗೂ ನಮಗೆ ಒಂಥರ ಸ್ಮೆಲ್ ಹಂಗೆ ಇತ್ತು. ನಮಗೆ ಅವಾಗವಾಗ ಬರ್ತಾ ಇತ್ತು. ಅಂದರೆ ದೇವ್ರ ಪಾಸಿಟಿವ್ ಅಲ್ಲಿದ್ರೇನೆ ನಮ್ಗೆ ಆ ಥರ ಸ್ಮೆಲ್ ಬರೋದು, ಒಂಥರ ಮನೆಯೆಲ್ಲ ಒಂಥರ ವೈಬ್ರೇಷನ್ ಇರೋದು ಆ ಥರ ಇರುತ್ತೆ. ಮತ್ತು ಇವತ್ತು ಬೆಲ್ಲದ ಆರತಿ ಸೋಮವಾರನ ಮಾಡ್ತೀನಿ, ಶುಕ್ರವಾರ ಯಾವ ಟೈಮ್ಗೆ ನಮ್ಗೆ ಹೆಂಗೆ ಮನ್ಸಿಗೆ ಅನ್ಸುತ್ತೋ, ಅಂದರೆ ದೇವ್ರ ಮನ್ಸಿಗೆ ಕೊಡುತ್ತೆ ನಮಗೆ, ಆ ಟೈಮಲ್ಲಿ ನಾವು ಮಾಡ್ತೀವಿ. ಇವತ್ತು ನಿನ್ನೆ ನಾನು ಮಾಡಬೇಕಾಗಿತ್ತು ಸೋಮವಾರ, ನೀನು ಯಾಕೋ ಮಾಡೋಕ್ಕಾಗಿರ್ಲಿಲ್ಲ. ಅಂದರೆ ಕಾಳಮ್ಮನಿಗೆ ಮಾಡ್ಕೊಂಬಂದೆ ಬೆಲ್ಲದ ಆರತಿ, ಮನೇಲಿ ಮಾಡೋಕ್ಕಾಗಿರ್ಲಿಲ್ಲ. ಅದು ಇವತ್ತು ಮಾಡಬೇಕಾಗಿತ್ತಲ್ವ ಮಂಗಳವಾರ, ಅದಕ್ಕೋಸ್ಕರ ಮನೆಯೆಲ್ಲ ಆರತಿ ಮಾಡ್ಕೊಂಬಂದ್ವಿ. ಗ್ರಾಮದಮ್ಮನಿಗೆ ಎಲ್ಲ ದೇವ್ರಿಗೂ ಮಾಡ್ಕೊಂಬಂದ್ವಿ. ಇವತ್ತು ಚೌಡಮ್ಮನಿಗೆ ಮಾಡ್ತಾ ಇದ್ವಿ. ಅಂದರೆ ಎಲ್ಲ ದೇವ್ರಿಗೂ ಸ್ಪೆಷಲ್ ಪೂಜೆ ಆಯಿತು. ಇವತ್ತು ದೇವ್ರಿಗೆ ನಾವು ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಾಯ್ತು, ಒಂಥರ ಖುಷಿ ಆಗೋಯ್ತು ಇವತ್ತಂತೂ. ಒಂಥರ ದೇವ್ರ ಮನೇಲೆ ಒಂದು ಸ್ವಲ್ಪ ತಿರೋಣ ಅನಿಸ್ತಾ ಇತ್ತು, ಆ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ಇವತ್ತು. ನಮ್ಮ ತಂಗಿಯವರು ಇವತ್ತು ಬರ್ತೀನಿ ಅಂದಿದ್ರು. ನಾನು ಬೆಳಿಗ್ಗೆನೆ ಕಾಲ್ ಮಾಡಿದ್ದೆ, ಇಲ್ಲ 11 ಗಂಟೆ ಆಗುತ್ತೆ ಅವಳು ಬಿಡೋ ಅಷ್ಟೊತ್ತಿಗೆ ಅಂದ್ಬಿಟ್ಟು. ಇನ್ನೇನು ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಇನ್ನೇನು ಟಿಫನ್ ಆಗ್ತಾ ಇದ್ದಂಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ತಂಗಿಯವ್ರಿಗೂ ಪ್ರಿಪೇರ್ ಮಾಡಿದ್ದೆ. ಅವಳು ಸ್ವಲ್ಪ ಲೇಟ್ ಆಯಿತು ಬರೋದು. ಮಿನಿಮಮ್ 2 ಅವರ್ಸ್ ಮೇಲೆ ಆಗೇ ಆಗುತ್ತೆ ನಮ್ಮ ಮನೆಗೆ ಬರಬೇಕು ಅಂದರೆ ಬೆಂಗಳೂರಿಂದ.
ಲೇಟ್ ಆಯ್ತು. ಇವತ್ತು ಟಿಫನ್ ಆಗ್ತಾ ಇದ್ದಂಗೆ ಸ್ವಲ್ಪ ಪಾರ್ಸಲ್ ಇತ್ತು. ತಿರ್ಗಾ ಇವ್ರು ಇಬ್ರು ಕಿತ್ಲಾಡ್ತಾನೆ ಇದ್ರು. ಅಂದ್ರೆ ತಮಾಷೆಗೆ ಮಾಡ್ತಾರೆ. ನಾನು ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಸುಮ್ನೆ ಆಗ್ತಾರೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಪಾರ್ಸಲ್ ಆಯ್ತು. ಪೂಜೆ ಎಲ್ಲ ಆಯಿತು. ಇವತ್ತು ಟಿಫನ್ಗೆ ಚಪಾತಿ ಮತ್ತು ಆನಿಯನ್ ಸಾಗು ಮಾಡಿದ್ದೆ. ಇವತ್ತು ನಮ್ಮ ತಂಗಿಯವ್ರು ಬರ್ತಾವ್ರೆ. ಇವತ್ತು ಅವಳಿಗೆ ಕೆಲಸ ರಜಾ ಇತ್ತು, ಆಫೀಸು ರಜಾ ಇದ್ದಿದ್ದಕ್ಕೆ ಇವತ್ತು ಏನೋ ಚೌಡಮ್ಮನ ಪೂಜೆ ಮಾಡಿಸ್ಬೇಕಂತ ಇದ್ಲು. ಇವತ್ತು ಅವಳು ಮಗ ಇಬ್ಬರು ಬರ್ತಾವ್ರೆ. ಇನ್ನೇನು ಬರ್ತಾರೆ, ಒಂದು 12 ಅಷ್ಟೊತ್ತಾಗತ್ತೆ ಅವ್ರು ಬರೋಷ್ಟೊತ್ತಿಗೆ. ನಾನು ನೆನ್ನೆನೇ ಹೇಳಿದೆ, ನೆನ್ನೆನೇ ಬಾ ಅಂದಿದ್ದಕ್ಕೆ ಇಲ್ಲ ನಾನು ಕೆಲಸ ನೋಡ್ಕೊಂಡು ಬರ್ತೀನಿ ಅಂದ್ಲು. ಅದಕ್ಕೋಸ್ಕರ ಇವತ್ತು ಬರ್ತಾವಳೆ. ನನ್ನ ಮಗಳು ಗೇಮು ಸುಮ್ಮನೆ ಹೇಳ್ಮ. ಸುಮ್ಮನೆ ನನ್ನ ಮಗಳು ಆಷಾಢಕ್ಕೆ ಬಂದು ಮಿನಿಮಮ್ 15 ಡೇಸ್ ಆಗ್ತೈತೆ. ಇನ್ನೊಂದು 15 ಡೇಸ್ ಐತೆ ಅಷ್ಟೇ. ಅವಾಗಲೇ 15 ಡೇಸ್ ಎಷ್ಟು ಬೇಗ ಹೊರ್ಟೋಯ್ತು ಅನ್ನೋದೇ. ಹಿಂಗೆ ಅವಾಗಲೇ 15 ಡೇಸ್ ಆಗೋಯ್ತು ಆಷಾಢ ಮಾಸ. ಇನ್ನೊಂದು 15 ದಿವಸ ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗಲೇ ನಮ್ಮ ಯಜಮಾನ್ರು ಯಾವ ಥರ ಮಾಡೋದು ಅನ್ನೋದು ನೋಡ್ತಾವ್ರೆ. ಇನ್ನೂ ಗೊತ್ತಿಲ್ಲ ಯಾವ ಥರ ಮಾಡೋದು, ನನಗೂ ಏನು ಹೇಳಲ್ಲ, ಇನ್ಫಾರ್ಮ್ ಮಾಡಲ್ಲ. ಮದುವೆದು ಆಲ್ಬಮ್ ಬಂದೈತೆ. ಈ ವಿಡಿಯೋಲ್ಲಿ ಸ್ವಲ್ಪ ಮೊನ್ನೆ ಬಂದಿರೋದು ಅಟ್ಯಾಚ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದೈತೆ ಆಲ್ಬಮ್, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಆಲ್ಬಮ್ ಬಂದೈತೆ. ಇನ್ನು ಪೆನ್ ಡ್ರೈವ್ ಬಂದಿಲ್ಲ. ಪೆನ್ ಡ್ರೈವು ಇನ್ನೂ ಎಂಗೇಜ್ಮೆಂಟಿದ್ದು ಆಲ್ಬಮ್ ಬಂದಿಲ್ಲ. ಮದುವೆದ ಆಲ್ಬಮ್ಮು ಮಾಡಿ ಕಳಿಸ್ಕೊಟ್ಟವ್ರೆ ನಮಗೆ. ಅದೊಂದು ವೀಡಿಯೋಸು ಮನೆ ಬಂದಿರೋದು, ಓಪನಿಂಗ್ ಮಾಡಿರೋದು, ಅದೊಂದು ವಿಡಿಯೋ ಶೇರ್ ಮಾಡ್ತೀನಿ ಇದೇ ವಿಡಿಯೋಲ್ಲಿ, ಚೆಕ್ ಮಾಡಿ. ಫೋಟೋನು ಕೆಳಗಡೆ ಬಿಟ್ರೆ ಡಮ್ಮಲ್ಲಿ ನೋಡ್ದೋಗತ್ತೆ. ಒಂದೇ ತರ್ಸವ್ರೇನೆ. ಅಲ್ಲ ಎಂಗೇಜ್ಮೆಂಟ್ ನಿಧಾನ 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 ನಿಧಾನ. ಇದು ಮದುವೆ ಆಲ್ಬಮ್ ರಮ್ಮಿಂದು. ಇವಾಗ ಅನ್ಬಾಕ್ಸಿಂಗ್ ಮಾಡಿರೋದು. ಇವತ್ತು ಬೆಳಿಗ್ಗೆ ಬಂದಿರೋದು. ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾವ್ರೆ. ಇದು ಸೂಟ್ ಕೇಸಲ್ಲಿ 2 ಆಲ್ಬಮ್ ಬಂದಿರೋದು. ಇದು ಬಂದು ನಮಗೆ ಸೂಟ್ ಕೇಸ್ ಬರುತ್ತೆ. ಸೂಟ್ ಕೇಸ್ಗೆ ಬೇರೆ ಚಾರ್ಜಸ್ ಇರತ್ತೆ. ಆಲ್ಬಮ್ ಒಂದೊಂದು ಪೇಜ್ಗೆ ಬೇರೆ ಚಾರ್ಜಸ್ ಇರತ್ತೆ. ಇದು ಬಂದು ಸೂಟ್ ಕೇಸು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಇದೇ ಮೊದಲನೇ ಸಲ ನಾವು ನೋಡಿರೋದು. ಕಸ್ಟಮೈಸ್ ಮಾಡಿ ನಮಗೆ ಮಾಡಿಕೊಟ್ಟಿರೋದು. ಸೂಟ್ ಕೇಸ್ ಬಂದು ಇನ್ನು ಬೇರೆ ಎಷ್ಟೊಂದು ಥರ ಇರೋದು ಸೂಟ್ ಕೇಸ್ಗಳೆಲ್ಲ ನೋಡಿ ಅವರೇ ಮಾಡಿಕೊಟ್ರು. ಅಂದರೆ ನಾವು ಸೆಲೆಕ್ಟ್ ಮಾಡಿದ್ವಿ. ಇವಾಗ ಹೊಸ್ದಾಗಿ ಬಂದಿರೋದು ಈ ಥರ ಮಾಡಿಕೊಟ್ಟವ್ರೆ. ಅಂದರೆ ಸೂಟ್ ಕೇಸ್ ಆಚೆ ಕಡೆನೂ ಫೋಟೋ ಬರುತ್ತೆ, ಔಟ್ ಸೈಡು ಫ್ರಂಟ್ ಸೈಡು ಈ ಥರ 2 ಆಲ್ಬಮ್ ಬರುತ್ತೆ. ಸೂಟ್ ಕೇಸ್ ಒಳಗಡೆನೆ, ಅಂದರೆ ನಮ್ಗೆ ಏನು ಆಗಲ್ಲ. ಇದು ಬಂದು ಒಂದು ಆಲ್ಬಮ್ ಬರುತ್ತೆ. ಇನ್ನೊಂದು ಆಲ್ಬಮ್ ಬಂದು ಇನ್ನೊಂದು ಸೂಟ್ ಕೇಸು, ಅದರಲ್ಲೇ 2 ಆಲ್ಬಮ್ ಇರೋದು ಇಟ್ಟಿರೋದು. 29ನೇ ತಾರೀಕು. ಆವಾಗಲೇ ಇನ್ನೇನು 7 ಮಂತ್ಸ್ ಆಗೋಯ್ತು ಮದುವೆ ಆಗಿ. ತುಂಬ ಲೇಟ್ ಆಯ್ತು. ಹಂಗೂ ಆಲ್ಬಮ್ ಅವ್ರು ಮಾಡ್ಕೊಡೋದೇ ಸ್ವಲ್ಪ ಲೇಟ್ ಮಾಡಿಬಿಟ್ರು. ಇನ್ನ ಪೆನ್ ಡ್ರೈವ್ ಬರಬೇಕು, ಆರ್ಡಿಸು ಕೊಟ್ಟಿದ್ದೀವಿ, ಅದೆಲ್ಲ ಇನ್ನ ಅವ್ರು ಮಾಡಿ ಕೊಡೋದು. ಎಂಗೇಜ್ಮೆಂಟ್ ಆಲ್ಬಮ್ಮು ಬರಬೇಕಾಗಿತ್ತು. ನಾನು ಇದರಲ್ಲೇ ಜೊತೆಲೇ ಕಳಿಸಿರ್ತೀವಿ ಅಂತ ಹೇಳಿದ್ರು. ನೋಡಿ ಈ ಥರ ನೋಡಿ ಇವಾಗ ನಾವು ಫೋಟೋಸ್ ಈ ಥರ ಅವರೇ ಹಾಕ್ಕೊಟ್ಟಿರೋದು. ನಾವು ಬೇರೆ ಫೋಟೋ ಸೆಲೆಕ್ಟ್ ಮಾಡಿದ್ವಿ, ಇಲ್ಲ ಬೇಡ ಅವರೇ ಸೆಲೆಕ್ಟ್ ಮಾಡಿ ಹಾಕವ್ರೆ. ತುಂಬ ಚೆನ್ನಾಗೈತೆ. ಅಂದರೆ ಧಾರೆ ಮುಹೂರ್ತದ್ದು ಮತ್ತು ರಿಸೆಪ್ಷನ್ದು ಇದೆಲ್ಲ ಅವರೇ ಸೆಲೆಕ್ಟ್ ಮಾಡಿ ಮಾಡಿಕೊಟ್ರು. ಒಂಥರ ತುಂಬ ಲುಕ್ ವೈಸ್ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಒಂದು ಆಲ್ಬಮ್ ಬ್ಲೂ ಕಲರಲ್ಲಿ ಮಾಡವ್ರೆ, ಇನ್ನೊಂದು ಆಲ್ಬಮ್ ಬಂದು ಒಂದು ಸ್ವಲ್ಪ ಮೆರೂನಲ್ಲಿ ಮಾಡಿಕೊಟ್ಟವ್ರೆ. ಈ ಥರ 2 ಆಲ್ಬಮ್ ಒಂದೇ ಕಡೆ ಇರುತ್ತೆ, ಕ್ಯಾರಿ ಮಾಡ್ಬೋದು. ಚೆನ್ನಾಗೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ದು ಆಲ್ಬಮ್ಸ್ ಎಲ್ಲ ಹೆಂಗಿರತ್ತೆ, ಆವಾಗಿಂದ ಇವಾಗಿನ ನೋಡ್ತಾ ಇದ್ರೆ ಎಷ್ಟು ಫಾಸ್ಟ್ ಆಗೈತೆ ಅಂದ್ಬಿಟ್ಟು ಅನಿಸ್ತು. ಮತ್ತು ಇವಾಗ ಆಲ್ಬಮ್ಮು ನೋಡ್ತಾವ್ರೆ, ಒಬ್ಬೊಬ್ಬರೇ ನೋಡ್ತಾ ಇದ್ರು. ಚೆನ್ನಾಗಿ ಬಂದಿತ್ತು. ಚೆನ್ನಾಗೇ ಸೆಲೆಕ್ಟ್ ಮಾಡಿ ನಾವೇ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಒಂದಷ್ಟು ಸ್ವಲ್ಪ ಮಾಡಿದ್ವಿ, ನಮಗೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಫೋಟೋಸ್ ಇತ್ತು. ಅಷ್ಟು ಸಿಕ್ಕಾಪಟ್ಟೆ ಅಂದರೆ ತುಂಬ ಜಾಸ್ತಿ ಇತ್ತು.
ಸೊ ಅವರೇ ನೋಡಿ ಮಾಡವ್ರೆ. ನಾವು ಆದಷ್ಟು ಸೆಲೆಕ್ಟ್ ಮಾಡಿದೀವಿ. ಅವ್ರು ಮಿಕ್ಕಿರೋದು ಒಂದು ಅರ್ಧ ಸೆಲೆಕ್ಟ್ ಮಾಡಿ ಯಾರ್ದು ಪ್ರತಿಯೊಬ್ಬರ ಫೋಟೋನು ನಾವು ಮೈನಸ್ ಮಾಡ್ಲೇ ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ ಆಚೆ ಕಡೆಯವರು ಬಂದಿರೋರಾಗ್ಲಿ ನಾವು ಯಾರ್ದು ಮೈನಸ್ ಮಾಡಿಲ್ಲ. ತುಂಬಾ ಜನ ಬೇಕಾಗಿರೋರ್ ಫೋಟೋ ಮಾತ್ರ ಹಾಕ್ತಾರೆ ಆಲ್ಬಮ್ ಫ್ಯಾಮಿಲಿ ಫೋಟೋ ಮಾತ್ರ ಹಾಕ್ತಾರೆ. ನಾವು ನೋಡಿರೋ ಪ್ರಕಾರನೇ ನಾವು ನೋಡಿದೀವಿ. ಫ್ಯಾಮಿಲಿ ಅವ್ರದ್ದು ಮಾತ್ರ ಹಾಕ್ತಾರೆ, ಇನ್ಯಾರ್ದು ಹಾಕಲ್ಲ. ನಾವು ಬಂದು ಬೇರೆ ಆಚೆ ಕಡೆಯಿಂದ ಬಂದಿರೋರು ನಾವು ಯಾರ್ಯಾರು ಕೂಗಿದೀವೋ ಫ್ಯಾಮಿಲಿ ಆಗ್ಲಿ ಬೇರೆಯವರೇ ಆಗ್ಲಿ ಯಾರ್ಯಾರು ನಾವು ಪ್ರತಿಯೊಬ್ಬನ ಕರೆದಿರೋ ಅವ್ರ ಫುಲ್ ಫೋಟೋಸ್ ನಾವು ಆಲ್ಬಮ್ ಆಡ್ ಮಾಡಿದೀವಿ. ಅದೊಂಥರ ಖುಷಿ ಆಯ್ತು. ಲೈಫ್ ಟೈಮ್ ನೋಡೋದಲ್ವಾ ನಾವು ಆಲ್ಬಮ್ ಮತ್ತೆ ವಿಡಿಯೋಸ್, ಅದಕ್ಕೋಸ್ಕರ ಫುಲ್ ವಿಡಿಯೋ ನಾವು ಆಡ್ ಮಾಡಿದೀನಿ. ನನ್ಗಂತೂ ನಮ್ಮ ಯಜಮಾನ್ರು ಎಲ್ಲಾ ಫೋಟೋಸ್ ಬೇಕು, ಎಲ್ಲ ಫುಲ್ ವಿಡಿಯೋಸ್ ಬೇಕು ಅಂದಿದ್ರು. ಫೋಟೋಸ್ ಎಲ್ಲ ಆಡ್ ಮಾಡಿದೀವಿ. ಎಲ್ಲ ಫೋಟೋಸ್ ಆಲ್ಬಮ್ ನೋಡ್ತಾ ಇದ್ದೀವಿ. ಇವತ್ತು ನೈಟ್ ಜಾತ್ರೆ ಅಂದ್ರೆ ಕರ್ಕೊಂಡು ಹೋಗೋದು. ನಾನು ನನ್ನ ಮಗಳು ನಾನು ನಿಮ್ಗೆ ಹಿಂದಿನ ವಿಡಿಯೋಲಿ ಹೇಳಿದ್ದೆ ಹೋಗ್ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ಹೇಳಿದ್ದೆ. ನಮ್ಮ ಯಜಮಾನ್ರು ಆಗೋದೇ ಇಲ್ಲ, ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇರತ್ತೆ ಆಗಲ್ಲ ಅನ್ಬಿಟ್ಟು ನಾವು ಹೋದ್ವಿ. 11:30 ನೈಟ್ ಅಲ್ಲಿ ಹೋದ್ವಿ ನಾನು ನನ್ನ ಮಗಳು. ಅಂದ್ರೆ ದೇವ್ರನ್ನ ಎತ್ಕೊಂಡು ಹೋಗುವಾಗ ಬಲಿ ಕೊಡ್ತಾರೆ. ಅಂದ್ರೆ ಕುರಿನ ಮೇಕೆನ ಬಲಿ ಕೊಟ್ಟು ದೇವ್ರನ್ನ ಅವರು ಕರ್ಕೊಂಡು ಅಂದ್ರೆ ಐನೋರು ತಲೆ ಮೇಲೆ ಹೊತ್ಕೊಂಡು ಅವರೆಲ್ಲ ಕರ್ಕೊಂಡು ಹೋಗಿ ಊರಿನ ಆಚೆ ಹೋಗೋ ಅಷ್ಟೊತ್ತಿಗೆ ಮಿನಿಮಮ್ 1:30-2 ಗಂಟೆ ಆಗತ್ತೆ. ಆಗದೇ ಇಲ್ಲ. ನಮ್ಮ ಯಜಮಾನ್ರು ಬೇಡ ಬೇಡ ಅಂತ ಇದ್ರು. ಅದ್ರಲ್ಲೂ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ನಾವು ದೇವಸ್ಥಾನಕ್ ಬಂದು ನೋಡಿದ್ವಿ. ಒಂದು 15 ಮಿನಿಟ್ಸ್ ಇದ್ವಿ. ಕಷ್ಟ ಆಗತ್ತೆ ಆಗಲ್ಲ ಅನ್ಬಿಟ್ಟು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ವಿ. ಒಂಥರ ನೋಡಕ್ ಚೆನ್ನಾಗಿ ಎಷ್ಟೋ ಜನ ಸೇರ್ತಾರೆ, ಲೆಕ್ಕನೇ ಇಲ್ಲ ಜನ. ತುಂಬಾ ಜನ ಅಂದ್ರೆ ಕುಡ್ದಿರೋರೆಲ್ಲ ಇರ್ತಾರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಂದ್ರೆ ಭಯ ಆಗತ್ತೆ ಹೋಗಕ್ ಮಾತ್ರ. ಒಟ್ನಲ್ಲಿ ದೇವ್ರ ದರ್ಶನನೂ ಆಯ್ತು, ನೋಡ್ದಂಗ ಆಯ್ತು. ಅದು ಬಿಡಕ್ಕೆ ಅಂತೂ ನೋಡಕ್ ಆಗ್ಲಿಲ್ಲ, ಈ ಸತಿನೂ ಆಗ್ಲಿಲ್ಲ. ನೋಡೋಣ ಯಾವಾಗನ ದೇವ್ರು ಯಾವಾಗ ನಮ್ಮನ್ನ ಯಾವಾಗ ಕರ್ಸ್ಕೊಳತ್ತೋ ಫುಲ್ಲು ನೋಡಕ್ಕೆ, ಅವಾಗ ಹೋಗ್ ಬರೋಣ. ಒಟ್ನಲ್ಲಿ ಕಷ್ಟ ಐತೆ ಹೋಗ್ ನೋಡೋದು ಪ್ರತಿಯೊಬ್ರು. ಅಂದ್ರೆ ಎಲ್ಲಾ ಗಂಡಸರು ಜಾಸ್ತಿ ಇದ್ರು. ಅದ್ರಲ್ಲಿ ಗೊತ್ತಿರೋರು ಮಾತ್ರ, ಹೆಂಗಸರು ಮಾತ್ರ ಸ್ವಲ್ಪ ಜನ ಇದ್ರು. ತುಂಬಾ ಚೆನ್ನಾಗ್ ನಡೆಯತ್ತೆ. ಊರಿನ ಜಾತ್ರೆ ಅನ್ನೋದೇ ಇದು ತುಂಬಾ ಚೆನ್ನಾಗ್ ನಡೆಯತ್ತೆ. చాలా జల్ది వచ్చిండు అకాడమీ, చాలా జల్ది వచ్చిండావు. ఏం జల్ది వచ్చేసిండావు? నిన్నేనే రానిండే దానికే. ನಮ್ಮ ತಂಗಿಗೆ ಅದೇ ಹೇಳ್ತಾ ಇದ್ದೆ, ಇಷ್ಟು ಲೇಟಾಗಿ ಬಂದಿದ್ಯಾ, ನೆನ್ನೆನೆ ಬರ್ಬೋದಾಗಿತ್ತಲ್ವಾ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಎಷ್ಟು ಬೇಗ ಬಂದಿದ್ಯಾ ಅನ್ಬಿಟ್ಟು. ನೆನ್ನೆನೆ ಸಂಜೆ ಮೇಲೆ ಬಂದಿದ್ರೆ ಇವತ್ತೊಂದ್ ದಿವಸ ಫುಲ್ ಇರ್ಬೋದಾಗಿತ್ತಲ್ವಾ ಅನ್ಬಿಟ್ಟು ನಾನು ಅದೇ ಹೇಳ್ತಾ ಇದ್ದೆ. ಅವಳಿಗೆ ಪಾಪ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಊಟ ಮಾಡು ಅಂದೆ. ಇಲ್ಲ ಪೂಜೆಗೆ ತಗೊಂಡ್ಬಂದಿದ್ಲು. ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಇದ್ಲು. ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ನಮ್ಮ ಯಜಮಾನ್ರು ಬಂದ್ಮೇಲೆ ಪೂಜೆ ಮಾಡ್ಕೊಡ್ತೀವಿ ಇರು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ಎಲ್ಲ ರೆಡಿ ಮಾಡ್ಕೊಂತಾ ಇದ್ಲು ಪೂಜೆಗೆ. ಬರೋದೇ ಅಪರೂಪ, ಜಾತ್ರೆಯಲ್ಲಿ ಬಂದಿರೋದು. ತಿರ್ಗಾ ಒಂದ್ಸಲ ಬಂದ್ ಹೋಗಿದ್ಲು ಅಷ್ಟೇ. ತಿರ್ಗಾ ಬರೋದೇ ಅಪರೂಪ. ವರ್ಷಕ್ಕೊಂದ್-2 ಸಲ ಬರ್ತಾಳೇನೋ ಅಷ್ಟೇ ಅವಳು. ಎಲ್ಲಾರ್ದು ಅವ್ರವ್ರ ಕೆಲಸ ಅನ್ನೋದು ಇದ್ದೇ ಇರತ್ತೆ, ಇಲ್ಲ ಅನ್ನಲ್ಲ. ಅದಕ್ಕೋಸ್ಕರ ಒಂಥರ ಬಂದಿದ ತಕ್ಷಣ ಖುಷಿ ಆಯ್ತು. ಇವತ್ತು ಇದ್ಬಿಟ್ಟು ಹೋಗು ಅಂತ ಇದೀನಿ. ಇನ್ನ ಏನ್ ಮಾಡ್ತಾಳೋ ಇಲ್ಲ. ಅಂದ್ರೆ ವೀಕ್ಲಿ ಒಂದ್ಸಲ ಕೊಡ್ತಾರೆ. ಅದಕ್ಕೋಸ್ಕರ ನೋಡೋಣ ಅಂತ ಇದ್ಲು. ನಾನ್ ಬಂದಿದ ತಕ್ಷಣ ಇವತ್ತು ಲೇಟಾಗಿ ಬಂದಿದ್ಯಲ್ವಾ, ನೀನ್ ಇವತ್ತು ಇದ್ಬಿಟ್ಟು ನಾಳೆ ಹೋಗು ಬೆಳಿಗ್ಗೆನೆ ಕೆಲ್ಸದ ಟೈಮ್ಗೆ ಅಂತ ಇದ್ದೆ. ಬಂದಿದ ತಕ್ಷಣ ಮಾತಾಡ್ಕೊಂಡಿದ್ವಿ. ನನ್ ಮಗ ಬಂದ. ಯಾರನ ಬಂದ್ರೆ ಸಾಕು, ನನ್ ಮಗ ಬಂದು ಪ್ರತಿಯೊಂದು ನೋಡ್ಕೊಂಡು
ಶಾಪಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಎಲ್ಲ ವಿಚಾರಿಸ್ಕೊಂಡು ಏನ್ ಬೇಕೋ ಅದೆಲ್ಲ ತಂದ್ಕೊಟ್ಬಿಟ್ಟು ಹೋಗ್ತಾನೆ. ಇವಾಗ ನಾನು ಅಡಿಗೆ ಪ್ರಿಪೇರ್ ಮಾಡಿದ್ನಲ್ವಾ, ಅದಕ್ಕೋಸ್ಕರ ಮುದ್ದೆಗೆ ಇಡ್ತಾ ಇದ್ದೆ. ಮಧ್ಯಾಹ್ನ ನಮ್ಮ ಮನೇಲಿ ನಾರ್ಮಲ್ ಮುದ್ದೆ ಇರ್ಲೇಬೇಕು ಮಧ್ಯಾಹ್ನದ ಹೊತ್ತು. ರಾತ್ರಿ ಹೊತ್ತು ಬೇಕಾಗಿದ್ರೆ ದೋಸೆ ಏನಾನ ತಿಂತೀವಿ, ದೋಸೆ ರೈಸ್ ಮಾಡ್ತೀವಿ. ರಾತ್ರಿ ಹೊತ್ತೇನ್ ಮುದ್ದೆ ಇರಲ್ಲ, ಮಧ್ಯಾಹ್ನದ ಹೊತ್ತಿರತ್ತೆ. ಮತ್ತೆ ಆಲ್ಬಮ್ ತಂದಿದೀವಿ ಅಂತ ಇದ್ವಿ, ಅದಕ್ಕೆ ನೋಡ್ಬಿಡೋಣ, ನಮ್ಮ ಯಜಮಾನ್ರು ಬರ್ಲಿ ಅನ್ಬಿಟ್ಟು ಕಾಯ್ತಾ ಇದ್ಲು, ಅಂದ್ರೆ ಪೂಜೆ ಮಾಡಕ್ಕೆ. ನಾನೇ ಮಾಡ್ಕೊಡ್ತಾ ಇದ್ದೆ, ನಮ್ಮ ಯಜಮಾನ್ರೆ ಬರ್ಲಿ ಅನ್ಬಿಟ್ಟು ನಾನು ಸುಮ್ನೆ ಆದೆ. ಆಲ್ಬಮ್ ಬಂದಿದ ತಕ್ಷಣ ನೋಡೋಣ ಅನ್ಬಿಟ್ಟು, ಅಷ್ಟೊತ್ತು ನೋಡ್ತಾ ಇರು ಅನ್ಬಿಟ್ಟು ಅವಳು ನೋಡ್ತಾ ಇದ್ಲು. ಅಂದ್ರೆ ಯಾರನ ಬಂದ್ರೆ ಇವಾಗ ಒಂದು ಆಸೆ ಅಲ್ವಾ, ಹೆಂಗಿದೀವ, ಹೆಂಗ್ ಕಾಣಿಸ್ತಾ ಇದೀವ, ಯಾವ ತರ ಬಂದೈತೆ ಆಲ್ಬಮ್ ಅನ್ನೋದು. ಅದ್ರಲ್ಲಿ ಬಂದು 2 ಬರತ್ತೆ ಆಲ್ಬಮ್ ಅಲ್ಲಿ. ಒಂದ್ ಸೂಟ್ ಕೇಸಲ್ಲಿ 2 ಆಲ್ಬಮ್ ಇರತ್ತೆ. ಇನ್ನೊಂದು ಓಪನ್ ಮಾಡಿ ಚಂದ. ಹೌದಾ ಈ ತರ 2 ಆಲ್ಬಮ್ ಬರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ನಾಳೆ ಸ್ವಲ್ಪ ಆಚೆ ಹೋಗಿ ಬರೋಣ ಅನ್ಬಿಟ್ಟು ನಮ್ಮ ತಂಗಿಯವ್ರನ್ನ ಕಳ್ಸ್ಕೊಟ್ಟಿಲ್ಲ, ನಾವು ಇಲ್ಲೇ ಇರಿಸ್ಕೊಂಡಿದೀವಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. 1 ಡೇ ಟ್ರಿಪ್ ಹೋಗ್ತಾ ಇದೀವಿ.